ಈಗ ಗೊಬ್ಬರ ಗಿಡ ಅಥವಾ ಗ್ಲಿರ್ಸಿಡಿಯಾ ನೈಟ್ರೋಜನ್ ಕೊಡುತ್ತೆ, ಗೊಬ್ಬರ ಕೊಡುತ್ತೆ ಅಂತ ಹೇಳ್ತೀವಿ. ಅದು ಹೇಗೆ ಕೊಡುತ್ತೆ, ಆಮೇಲೆ ಹೇಗೆ ತಯಾರಿಸುತ್ತೆ ಅನ್ನೋದು ತಿಳ್ಕೊಳ್ಳೋದು ತುಂಬ ಮುಖ್ಯ ಆಗುತ್ತೆ. ಈಗ ಅದೇನೆಂದರೆ, ಈಗ ಪಕ್ಕದ ಗಿಡದಲ್ಲಿ ನಾವು ಗ್ಲಿರ್ಸಿಡಿಯಾ ಹಾಕಿದ್ದೀವಿ, ಆಮೇಲೆ ಅದು ಬನ್ನಿ ನನ್ನ ಹತ್ರ ಗೊಬ್ಬರ ಇದೆ ನೀವು ತಗೊಳ್ಳಿ ಅಂತ ಹೇಳೋದಿಲ್ಲ. ಅದು ಗೊಬ್ಬರನ ಅಥವಾ ನೈಟ್ರೋಜನನ್ನು ಅಥವಾ ಸಾರಜನಕವನ್ನು ವಾತಾವರಣದಿಂದ ಫಿಕ್ಸ್ ಮಾಡುತ್ತೆ, ಸ್ಥಿರೀಕರಿಸುತ್ತೆ. ಅಂದರೆ ತನ್ನೊಳಗೆ ಶೇಖರಿಸಿಟ್ಕೊಳ್ಳೋದು ಯಾಕೆ ಅಂದರೆ ತನಗೋಸ್ಕರ, ಆ ಗ್ಲಿರಿಸಿಡಿಯಾ ಗಿಡದ ಬೆಳವಣಿಗೆಗೋಸ್ಕರ. ಸೊ ಅದು ಏನು ಮಾಡುತ್ತೆ ಅಂದರೆ, ಅದರ ಬೇರುಗಳಲ್ಲಿ ಒಂದಿಷ್ಟು ಗಂಟುಗಳಾಗುತ್ತೆ. ಆ ಗಂಟುಗಳಲ್ಲಿ ರೈಸೋಬಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ. ಅದೊಂದು ಕೆಮಿಕಲ್ ಸಂವಹನ ಅದು. ಓಕೆ, ಆ ರಾಸಾಯನಿಕದಿಂದ ಅದು ಒಂದಕ್ಕೊಂದು ಸಂವಹನ ಮಾಡಿಕೊಂಡು ಆ ಏನು ಬ್ಯಾಕ್ಟೀರಿಯಾಗಳು ಬರ್ತಾವಲ್ಲ, ಆ ಸೂಕ್ಷ್ಮ ಜೀವಿಗಳು, ಅವು ಏನು ಮಾಡುತ್ತೆ, ವಾತಾವರಣದಲ್ಲಿರುವಂಥ ನೈಟ್ರೋಜನನ್ನು ಅಲ್ಲಿ ಶೇಖರಣೆ ಮಾಡ್ತಾ ಹೋಗುತ್ತೆ. ಅದು ಒಂದಕ್ಕೊಂದು ಹೆಲ್ಪ್ ಮಾಡ್ಕೊಂಡು ಹೋಗುತ್ತೆ. ಆ ಒಂದು ನೈಟ್ರೋಜನ್ನ, ಆ ಸಾರಜನಕನ ಏನು ಮಾಡುತ್ತೆ, ಅದು ಗ್ಲಿರ್ಸಿಡಿಯಾ ಅಥವಾ ಗೊಬ್ಬರ ಗಿಡ ತನ್ನ ಎಲೆಗಳಿಗೆ ಕಳಿಸುತ್ತೆ, ಎಲೆಗಳಲ್ಲಿ ಶೇಖರಣೆ ಮಾಡುತ್ತೆ, ಆಮೇಲೆ ಪ್ರೋಟೀನನ್ನು ಉತ್ಪಾದನೆ ಮಾಡುತ್ತೆ, ಆಮೇಲೆ ಅದು ತಾನು ಬಳಸ್ಕೊಳ್ಳುತ್ತೆ. ಆದರೆ ಅದು ನಮ್ಗೆ ಹೆಂಗೆ ಸಹಾಯ ಆಗುತ್ತೆ, ಯಾಕಂದ್ರೆ ನಾವು ಹೇಳ್ತೀವಲ್ಲ, ಗೊಬ್ಬರ ಗಿಡ ಹಾಕಿ ಅದರಿಂದ ನಿಮಗೆ ನೈಟ್ರೋಜನ್ ಸಿಗುತ್ತೆ ಅಂತ. ಸೊ ಅದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸೊ ಅದೇನು ಮಾಡುತ್ತೆ ಅಂದರೆ, ಆ ಎಲೆಗಳಲ್ಲಿ ಏನು ಶೇಖರಣೆ ಮಾಡಿಟ್ಕೊಳ್ಳುತ್ತೆ, ಆ ಎಲೆಗಳನ್ನು ನಾವು ಕತ್ತರಿಸಿ ನಾವು ನಮ್ಮ ಸಸ್ಯಗಳಿಗೆ ಹಾಕ್ತೀವಿ. ಅಂದರೆ ನಮ್ಮ ಮುಖ್ಯ ಸಸ್ಯಗಳಿಗೆ, ಮುಖ್ಯ ಬೆಳೆ ಅಂತ ಏನು ಹೇಳ್ತೀವಿ ಅದಕ್ಕೆ. ಅವಾಗ ಏನಾಗುತ್ತೆ, ಆ ಎಲೆಗಳಲ್ಲಿರುವಂಥ ಒಂದು ಪೋಷಕಾಂಶಗಳೆಲ್ಲನೂ ನಮ್ಮ ಮಣ್ಣಿಗೆ ಸೇರುತ್ತೆ. ಅದು ಮಣ್ಣಿಗೆ ಹೇಗೆ ಸೇರುತ್ತೆ, ಅದಕ್ಕೆ ಬೇರೆ ಬೇರೆ ವಿಧಾನಗಳಿವೆ. ನೀವು ಟ್ರೆಂಚ್ಗಳಲ್ಲಿ ಹಾಕ್ಬೋದು, ಅಥವಾ ಅದನ್ನು ಸ್ವಲ್ಪ ತೆಗ್ಗು ಮಾಡಿ ಹಾಕ್ಬೋದು, ಇಲ್ಲ ಜಸ್ಟ್ ಮುಚ್ಚಿಗೆ ಥರನೇ ಹಾಕ್ಬೋದು, ಅಥವಾ ಅದನ್ನು ಪುಡಿ ಮಾಡಿನೂ ಕೆಲವು ಜನ ಹಾಕ್ತಾರೆ. ಇದೆಲ್ಲ ಬೇರೆ ಬೇರೆ ವಿಧಾನಗಳಿವೆ. ಒಟ್ಟಿನಲ್ಲಿ ಈ ಎಲೆಗಳ ಮೂಲಕ ಅದು ನಮ್ಮ ಭೂಮಿಗೆ ಸೇರಿಕೊಳ್ಳುತ್ತೆ. ಅಂದರೆ ಅದರಿಂದ ನಮ್ಮ ಮುಖ್ಯ ಬೆಳೆಗೆ ಹೋಗುತ್ತೆ. ಇನ್ನೊಂದು ಯಾವ ವಿಧಾನದ ಮೂಲಕ ಗೊಬ್ಬರ ನಮಗೆ ಸಿಗುತ್ತೆ ಅಂದರೆ, ಏನು ಬೇರುಗಳು ಇರ್ತಾವಲ್ಲ, ಗೊಬ್ಬರ ಗಿಡದ ಬೇರುಗಳು, ಅದರಲ್ಲಿನ ಗಂಟುಗಳಲ್ಲಿ ಅದು ಸಾರಜನಕ ಶೇಖರಣೆ ಆಗುತ್ತೆ. ಆ ಸತ್ತ ಬೇರುಗಳು ಇರ್ತಾವಲ್ಲ, ಕಾಲಾಂತರದಲ್ಲಿ ಕೆಲವೊಂದಿಷ್ಟು ಬೇರುಗಳು ಸತ್ತಿರ್ತಾವಲ್ಲ, ಆ ಸತ್ತ ಬೇರುಗಳು ವಿಘಟನೆ ಹೊಂದಿ ಮಣ್ಣುಗಳಲ್ಲಿ ಸೇರಿಕೊಂಡು ಆ ಗೊಬ್ಬರ ಮತ್ತು ಅಥವಾ ಆ ಸಾರಜನಕ ನಮ್ಮ ಗಿಡಗಳಿಗೆ ಸಿಗುತ್ತಾ ಹೋಗುತ್ತೆ. ಸೊ ಇವು ಎರಡು ವಿಧಾನ, ಎಲೆ ಮತ್ತು ಬೇರುಗಳ ಮುಖಾಂತರ. ಸೊ ಇದನ್ನು ನಾವು ತಿಳ್ಕೋಬೇಕು. ಸುಮ್ಮನೆ ನಾವು, ಯಾಕಂದರೆ ಪಂಚತರಂಗಿಣಿ ಅಂತ ಒಂದು ವಿಧಾನ ಇದೆಲ್ಲ, ಸುಭಾಷ್ ಪಾಳೇಕರ್ಜಿ ಅವ್ರದ್ದು. ಸೊ ಆ ವಿಧಾನದಲ್ಲಿ ಕೂಡ ಅವರು ನಡುವೆ ಇದನ್ನು ಗೊಬ್ಬರ ಗಿಡ ಹಾಕು ಅಂತ ಹೇಳ್ತಾರೆ. ಹಂಗೆ ಹಾಕು ಅಂತ ಹೇಳಿದಾಗ ನಾನು ಹಂಗೆ ಅನ್ಕೊಬಿಟ್ಟಿದ್ದೆ ಮೊದಲೇ ಸಲ. ಹಂಗೆ ಹಾಕು ಅಂದಾಗ ಅದು ಅದರಿಂದನೇ ಹಿಂಗೆ ಎಳ್ಕೊಳ್ಳುತ್ತೆ, ಅಥವಾ ಇದು ಗೊಬ್ಬರ ಗಿಡ ಅದು ಕೊಡ್ತಾ ಹೋಗುತ್ತೆ ಅಂತ. ಹಂಗಿರಲ್ಲ, ಅದು ಈ ಥರದಲ್ಲಿ ಕೊಡುತ್ತೆ ಅಂತ. ಸೊ ನಿಮ್ಮ ಪಂಚತರಂಗಿಣಿ ಅಂದರೆ ಏನು ಅಂತ ಗೊತ್ತಿಲ್ಲ ಅಂದರೆ, ಅದ್ರ ಬಗ್ಗೆನೂ ಒಂದು ನನಗೆ ತಿಳಿದಿರುವಂಥ ಮಾಹಿತಿನ ಹಂಚ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತೀನಿ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಿದ್ದರೆ ನಿಮಗೆ, ಗೊಬ್ಬರ ಗಿಡದ ಬಗ್ಗೆ ಸುಮಾರು ನಾನು ವೀಡಿಯೋಸ್ಗಳನ್ನು ಮಾಡಿದ್ದೀನಿ, ಅದರ ಲಿಂಕ್ಗಳನ್ನು ಕೂಡ ಕೊಡ್ತೀನಿ. ಮತ್ತು ಏನಾದರೂ ಮಾಹಿತಿಗಳು ಬೇಕಿದ್ದರೆ ಅಥವಾ ಸಂಶಯಗಳಿದ್ದರೆ ನನಗೆ ತಿಳಿಸಿ. ನಂಗೆ ಗೊತ್ತಿಲ್ಲ ಅಂದರೆ ಯಾರಿಗಾದ್ರೂ ಕೇಳಾದರೂ ಹೇಳ್ತೀನಿ. ಇಲ್ಲಿವರೆಗೆ ನಮಸ್ಕಾರ.